ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP ನಲ್ಲಿ ರೆಸಿಪ್ಟ್ ನೋಟ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಯಾವುದೇ ಒಂದು ಪ್ರಾಡಕ್ಟ್ ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಾಗ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡ್ತೀವಿ. ನಂತರ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಸಹ ರಿಸೀವ್ ಮಾಡ್ತೀವಿ. ಅದೇ ರೀತಿಯಾಗಿ ರೆಸಿಪ್ಟ್ ನೋಟ್ ಅಥವಾ ರೆಫರೆನ್ಸ್ ನೋಟ್ ಅಥವಾ ಡೆಲಿವರಿ ಚಲನ್ ಸಹ ನಾವಿಲ್ಲಿ ರಿಸೀವ್ ಮಾಡ್ತೀವಿ. ಆ ಡೆಲಿವರಿ ನೋಟ್ ಅಥವಾ ರೆಸಿಪ್ಟ್ ನೋಟ್ ಸಹ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಪರ್ಚೇಸ್ ಇನ್ವಾಯ್ಸ್ ಜೊತೆಗೆ ಯಾವ ರೀತಿಯಾಗಿ ನಮ್ಗಿಲ್ಲಿ ಡೆಲಿವರಿ ನೋಟ್ ಸಹ ಸಿಗುತ್ತೆ, ಅಥವಾ ಪರ್ಚೇಸ್ ಇನ್ವಾಯ್ಸ್ ನಮ್ಗಿಲ್ಲಿ ಸಿಕ್ಕಿಲ್ಲ ಅಂದಾಗ ಸಹ ಡೆಲಿವರಿ ನೋಟ್ ನಮ್ಗಿಲ್ಲಿ ಸಿಗುತ್ತೆ ಅಂತ. ಆ ರೀತಿಯಾಗಿ ಇದ್ದಾಗ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಮತ್ತು ಡೆಲಿವರಿ ಚಲನ್ ಅಥವಾ ರೆಸಿಪ್ಟ್ ನೋಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಎಂಟ್ರಿ ಮಾಡೋದು ಅಂತ ನಾವಿಲ್ಲಿ ನೋಡೋಣ. ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದೀವಿ, ಪರ್ಚೇಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದೀವಿ ಅಂದಾಗ ರೆಸಿಪ್ಟ್ ನೋಟ್ ಸಹ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅಷ್ಟೇ ನಮ್ಗಿಲ್ಲಿ ನಾವು ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೆ ಅಥವಾ ಸೇಲ್ಸ್ ಇನ್ವಾಯ್ಸ್ ಅಲ್ಲಿ ಎಂಟ್ರಿ ಮಾಡೋದಕ್ಕೆ ಟ್ಯಾಲಿಯಲ್ಲಿ ನಮ್ಗೆ ಸ್ಟಾಕ್ ಐಟಮ್ ಗೂಡ್ಸ್ ಆಪ್ಷನ್ ಬರುತ್ತೆ. ಇಲ್ಲಾಂದ್ರೆ ಸ್ಟಾಕ್ ಐಟಮ್ಸ್ ಅಲ್ಲಿ ನಮ್ಗಿಲ್ಲಿ 0 ಪ್ರಾಡಕ್ಟ್ ಅನ್ನ ತೋರಿಸುತ್ತೆ. ನಾವಿಲ್ಲಿ ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ ಅನ್ನ ಸ್ಟಾಕ್ ಐಟಮ್ಸ್ ಅಲ್ಲಿ ನಮ್ಗಿಲ್ಲಿ ತೋರಿಸೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ರೆಸಿಪ್ಟ್ ನೋಟ್ ಸಹ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ ನೋಡೋಣ. ಗೇಟ್ ವೇ ಆಫ್ ಟ್ಯಾಲಿ ಅಕೌಂಟಿಂಗ್ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ರೆಸಿಪ್ಟ್ ನೋಟ್ ಓಚರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ರೆಸಿಪ್ಟ್ ನೋಟ್ ಓಚರ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಕೀಬೋರ್ಡ್ ಇಂದ ನಾವು ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ಆಲ್ಟ್ F9 ನಾವಿಲ್ಲಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿದಾಗ ರೆಸಿಪ್ಟ್ ನೋಟ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು ರೆಫರೆನ್ಸ್ ನಂಬರ್ 01 ನಾವಿಲ್ಲಿ ಕೊಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡೆಲಿವರಿ ಚಲನ್ ನಂಬರ್ ಅನ್ನ ನಾವು ಎಂಟ್ರಿ ಮಾಡಿದ್ವಿ 01. ನಾವಿಲ್ಲಿ ಅದೇ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ಕಾಸ್ಟ್ ಸೆಂಟರ್ ಕ್ಲಾಸಸ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ಕಾಸ್ಟ್ ಸೆಂಟರ್ ಕ್ಲಾಸಸ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ನಾವಿಲ್ಲಿ ಯಾವ ಕಂಪನಿಯಿಂದ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡಿದ್ದೀವಿ, ಕಂಪ್ಯೂಟರ್ ವರ್ಡ್ ಇಂದ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡಿದ್ದೀವಿ. ಅದಕ್ಕೋಸ್ಕರ ಆ ಕಂಪನಿಯ ನೇಮ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್ ಆರ್ಡರ್ ನಂಬರ್, ನಾವು ಕೊಟ್ಟಂತಹ ಪರ್ಚೇಸ್ ಆರ್ಡರ್ ನಂಬರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಡ್ ಆಫ್ ಲಿಸ್ಟ್ ಅದರ್ ರೆಫರೆನ್ಸ್ ನಂಬರ್ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಕಂಪನಿಯ ಡೀಟೇಲ್ಸ್, ಕಂಪನಿಯ ಅಡ್ರೆಸ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಕೊಡೋಣ. ಕಂಟ್ರಿ ಇಂಡಿಯಾ, ಸ್ಟೇಟ್ ಕರ್ನಾಟಕ, ನೀವಿಲ್ಲಿ ಯಾವ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ GST ನಂಬರ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ಪರ್ಚೇಸ್ ಲೆಡ್ಜರ್, ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಕೊಡೋಣ. ನೀವಿಲ್ಲಿ ನೋಡಬಹುದು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿದೆ. ಪರ್ಚೇಸ್ ಆರ್ಡರ್ ನಾವಿಲ್ಲಿ ಎಂಟ್ರಿ ಮಾಡಿದೀವಿ. ಪರ್ಚೇಸ್ ಇನ್ವಾಯ್ಸ್ ಸಹ ನಾವಿಲ್ಲಿ ಎಂಟ್ರಿ ಮಾಡಿದೀವಿ. ಪರ್ಚೇಸ್ ಆರ್ಡರ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ಟ್ರ್ಯಾಕಿಂಗ್ ನಂಬರ್ ಅಥವಾ ಡೆಲಿವರಿ ಚಲನ್ ನಂಬರ್ ಅಥವಾ ರೆಸಿಪ್ಟ್ ನೋಟ್, ನೀವಿಲ್ಲಿ ಯಾವುದೇ ನೇಮ್ ಇಂದ ಕರಿಬಹುದು. ನಾವಿಲ್ಲಿ ಎಂಟರ್ ಮಾಡೋಣ. ನಾವು ಕೊಟ್ಟಂತಹ ಪರ್ಚೇಸ್ ಆರ್ಡರ್ ನಂಬರ್, ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಿದ್ವಿ, ಅದಕ್ಕೋಸ್ಕರ ಆ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ. ಸಮ್ ಟೈಮ್ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ರಿಸೀವ್ ಮಾಡಿಲ್ಲ, ರೆಸಿಪ್ಟ್ ನೋಟ್ ಅಥವಾ ಡೆಲಿವರಿ ಚಲನ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದ್ದೀವಿ ಅಂದಾಗ ಮೊದಲು ನಾವು ಡೆಲಿವರಿ ಚಲನ್ ಡೀಟೇಲ್ಸ್ ಅಥವಾ ರೆಸಿಪ್ಟ್ ನೋಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ವಾಯ್ಸ್ ಬಂದ ನಂತರ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ ನೆಕ್ಸ್ಟ್ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ನೋಡೋಣ. ಈಗ ಪರ್ಚೇಸ್ ಇನ್ವಾಯ್ಸ್ ಅಲ್ಲಿ ನಾವು ಎಂಟ್ರಿ ಮಾಡಿರುವಂತಹ ಡೀಟೇಲ್ಸ್ ಇಲ್ಲಿ ಬಂದಿದೆ. ಎಂಟರ್ ನಾವಿಲ್ಲಿ ಕೊಡೋಣ. ಇಲ್ಲಿ ಯಾವುದೇ ಚೇಂಜಸ್ ಅನ್ನು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಎಂಡ್ ಆಫ್ ಲಿಸ್ಟ್ ನಾವಿಲ್ಲಿ ಕೊಡೋಣ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಇಲ್ಲಿ ನಾವು ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಾವಿಲ್ಲಿ ಅಮೌಂಟ್ ಸಹ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅನ್ನ ಮೊದಲೇ ನಾವಿಲ್ಲಿ ಎಂಟ್ರಿ ಮಾಡಿದ್ದೀವಿ, ಅಮೌಂಟ್ ಸಹ ಇಲ್ಲಿ ಬಂದಿದೆ. ಯಾಕಂದ್ರೆ ನಾವಿಲ್ಲಿ ಆಲ್ಮೋಸ್ಟ್ ಕಂಪನಿಗಳಲ್ಲಿ ಡೆಲಿವರಿ ಚಲನ್ ನಲ್ಲಿ
ಯಾವ ಪ್ರಾಡಕ್ಟ್ ಎಷ್ಟು ನಂಬರ್ ಯಾವ ಕಂಪನಿಯಿಂದ ಯಾವ ಕಂಪನಿಗೆ ಹೋಗ್ತಾ ಇದೆ ಆ ಡೀಟೇಲ್ಸ್ ಅನ್ನ ಮಾತ್ರ ನಾವಿಲ್ಲಿ ಮೇನ್ ಆಗಿ ಎಂಟ್ರಿ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಅಮೌಂಟ್ ಬಂದಿದೆ. ಟ್ಯಾಕ್ಸ್ ನಾವಿಲ್ಲಿ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಎಂಟರ್ ನಾವಿಲ್ಲಿ ಕೊಡೋಣ. ಪ್ರೊವೈಡ್ GST ಇವೆ ಬಿಲ್ ಡೀಟೇಲ್ಸ್. ನೀವಿಲ್ಲಿ ಎಂಟ್ರಿ ಮಾಡೋ ಹಾಗಿದ್ರೆ ಎಸ್ ಕೊಡಬಹುದು, ಇಲ್ಲಾಂದ್ರೆ ನೋ ನಾವಿಲ್ಲಿ ಕೊಡೋಣ. ಎಂಟರ್ ನರೇಷನ್ ನೀವಿಲ್ಲಿ ಬರೀಬಹುದು. ನಂತರ ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂದಾಗ ಮೊದಲು ನಾವು ಪರ್ಚೇಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ರೆಸಿಪ್ಟ್ ನೋಟ್, ನಂತರ ಪರ್ಚೇಸ್ ಇನ್ವಾಯ್ಸ್. ಅಥವಾ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಮತ್ತು ರೆಸಿಪ್ಟ್ ನೋಟ್ ಎರಡೂ ಸಹ ಒಟ್ಟಿಗೆ ನಾವಿಲ್ಲಿ ರಿಸೀವ್ ಮಾಡಿದಾಗ ಪರ್ಚೇಸ್ ಇನ್ವಾಯ್ಸ್ ನೀವಿಲ್ಲಿ ಎಂಟ್ರಿ ಮಾಡಿ ನಂತರ ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬಹುದು. ಅಥವಾ ಮೊದಲು ನೀವು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಿ ನಂತರ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬಹುದು. ಯಾವ ರೀತಿಯಾಗಿ ಆದ್ರೂ ನೀವಿಲ್ಲಿ ಎಂಟ್ರಿ ಮಾಡಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ ನಂತರ ರೆಸಿಪ್ಟ್ ನೋಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಮ್ಗಿಲ್ಲಿ ಸ್ಟಾಕ್ ಐಟಮ್ ಅಲ್ಲಿ ನಾವು ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ ನಮ್ಗಿಲ್ಲಿ ಸೇಲ್ ಮಾಡೋದಕ್ಕೆ ಸ್ಟಾಕ್ ಐಟಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಸೇಲ್ಸ್ ಆರ್ಡರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ.